ಹಾಯ್ ಫ್ರೆಂಡ್, ಡಿ ಟಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮುಂದಿನ ವಿಡಿಯೋದಲ್ಲಿ 30 ಇಂಚ್ ಚೆಸ್ಟ್ದು ಕಟಿಂಗ್ ಮಾಡಿ ತೋರಿಸಿದ್ದೆ. ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಅದೇ ಮುಂದಿನ ವಿಡಿಯೋ 32 ಇಂಚು ಚೆಸ್ಟ್ದು ಮೆಜರ್ಮೆಂಟು ಕಟಿಂಗು ತೋರಿಸಿ ಅಂದ್ಬಿಟ್ಟು ತುಂಬ ಜನನು ಕೇಳಿದ್ದಾರೆ. ಇದೇ ಥರ ಕಂಟಿನ್ಯೂಸ್ ಆಗಿ ಒಂದೊಂದು ಸೈಜ್ದು ಒಂದೊಂದು ದಿನ ನಾನು ಕಟಿಂಗ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಕೊಡ್ತಾ ಇದ್ದೀನಿ. 32 ಚೆಸ್ಟ್ದು ಮೆಜರ್ಮೆಂಟು ಯಾವ ಥರ ಅಂತೇಳಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನಾವು ಫಸ್ಟಿಗೆ ಮೆಜರ್ಮೆಂಟ್ ನೋಡ್ಕೊಂಬಿಡೋಣ. 13.5 ಬ್ಯಾಕ್ ಲೆಂತ್ ಇದೆ, ಶೋಲ್ಡರು 13.5 ಇದೆ, ಸ್ಲೀವ್ಸು 9.5, ಸ್ಲೀವ್ಸ್ ರೌಂಡು 9.5, ಆರ್ಮಲು 15, ಅಪ್ಪರ್ ಚೆಸ್ಟು 31, ಚೆಸ್ಟು 32, ವೇಸ್ಟು 25, ಫಸ್ಟ್ ಡಾಟ್ ಪಾಯಿಂಟ್ 9, ಸೆಕೆಂಡ್ ಡಾಟ್ ಪಾಯಿಂಟ್ 11.5, ಫ್ರಂಟು 6.5, ಬ್ಯಾಕು 9.5. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕೂಡ ಲೆಂತು ಕೊಟ್ಟಿದ್ದೀನಿ, ನೋಡ್ಕೋಬಹುದು. 13.5 ರೆಡಿ ಇರುತ್ತೆ. ನಾವು ಅದಕ್ಕೆ 1 ಇಂಚು ಸೇರಿಸ್ಕೊಂಡ್ರೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಲೆಂತ್ಗೋಸ್ಕರ ಹೋಗುತ್ತೆ. ಐದೂವರೆ ಆರ್ಮಲ್ ಡೌನ್ ಮಾಡ್ಕೊಳ್ಳೋಣ. ಇದು ಆರ್ಮಲ್ಲು ಡೌನು ಪ್ರತಿಯೊಂದು ಬ್ಲೌಸ್ಗೂ ಒಂದೇ ಥರ ಬರಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರತಿ ಬ್ಲೌಸ್ಗೂ ನಾನು ನಿಮಗೆ ವಿವರವಾಗಿ ತೋರಿಸ್ತೀನಿ. ವೇಸ್ಟು 25 ಇದೆ, 25ಕ್ಕೆ 6.25, ಮಾಮೂಲಿ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಅಪ್ಪರ್ ಚೆಸ್ಟು 31 ಇದೆ, 31ಕ್ಕೆ 1/4 ಇಂಚು ಲೂಸ್ಗೋಸ್ಕರ ಬಿಟ್ಕೋಬೇಕು. ಇದು ಒಂದು ಸ್ವಲ್ಪ ಡೀಪು 9.5 ಇದೆ. ಇದು ಶೋಲ್ಡರು 13.5 ಇದೆಯಲ್ವ, 13.5ಗೆ ಮೈನಸ್ 1/4 ಪುಳ್ಳಿ. ಶೋಲ್ಡರ್ ನಾವು ರೆಡಿ 2.25 ಬರುತ್ತೆ. ಇದು ಕಚ್ಚಾಗೋಸ್ಕರ. ಇದು ಶೋಲ್ಡರು ಸ್ಟ್ರೈಟು ಮಾರ್ಕಿಂಗ್ 1 ಹಾಕ್ಕೊಳ್ಳಿ, ಪಕ್ಕದಲ್ಲಿ 1/4 ಇಂಚು ಅರ್ಧ ಇಂಚು ಕ್ರಾಸ್ ತಗೊಳ್ಳಿ. ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಆರ್ಮಲ್ಲು 15 ಇದೆ. ನೀಟಾಗಿ ನಾವು ಇನ್ನೊಂದು ಸತಿ ಚೆಕಿಂಗ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬರ್ತಾ ಇದೆ ಫ್ರೆಂಡ್ಸ್. ಒಂದು ಪುಳ್ಳಿ ಜಾಸ್ತಿ ಇದು, ಅದು ಹೊಲಿಯುವಾಗ ನಮಗೆ ಸೊರೋಗುತ್ತೆ. 9.5 ಡೀಪ್ ಇದೆ, ಮಾರ್ಕಿಂಗ್ ಹಾಕ್ಕೊಬಿಡೋಣ. ನಾನು ಇದಕ್ಕೆ 6 ಇಂಚು ಬ್ರಾಡ್ ಮಾಡ್ತಾಯಿದ್ದೀನಿ. ನೆಕ್ಕು ಬ್ರಾಡು ಕೆಳಗಡೆ ಮಾತ್ರ ಬ್ರಾಡ್ ಮಾಡಬೇಕು, ಶೋಲ್ಡ್ರ್ ಹತ್ರ ಬ್ರಾಡ್ ಮಾಡಬಾರ್ದು. ನಾನು ನೆಕ್ ಸೇಪ್ ಮಾರ್ಕಿಂಗ್ ಮಾಡಿ ಈ ಥರದ ಸ್ಕೇಲ್ ಇದ್ದರೆ ಸಾಕು, ನೀಟಾಗಿ ಈ ಥರ ಮಾರ್ಕಿಂಗ್ ಮಾಡ್ಕೊಬಿಡ್ಬೋದು. 25 ವೇಸ್ಟು, ಸ್ಲೀವ್ ರೌಂಡು 9.5 ಬರ್ಕೊಂಬಿಡೋಣ. ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನೋಡಿ, ಇದು
ಹಾಫ್ ಇಂಚು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು 1 ಇಂಚು ಡಾಟ್ಗೋಸ್ಕರ ಹೋಗುತ್ತೆ. 5 ಇಂಚು ಡಾಟ್ ಲೆಂತು. ನಾವು ನೀಟಾಗಿ ಇದನ್ನು ಮಾರ್ಕಿಂಗ್ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಈ ಮಾರ್ಕಿಂಗ್ ಏನಿದೆ ಡಾಟ್ ಪಾಯಿಂಟ್ದು ಅಲ್ಲಿಂದ ಇಲ್ಲಿವರೆಗೂ ಅರ್ಧ ಇಂಚು ಕ್ರಾಸಾಗಿ ತಗೊಳ್ಳೋಣ. ಇದು ಕ್ರಾಸ್ ಎಂತಕ್ಕಂದರೆ ಸೈಡಲ್ಲಿ ಒಂಥರ ಎಕ್ಸ್ಟ್ರಾ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಕ್ರಾಸಾಗಿ ತೆಗಿಬೇಕು. ಇದು ಫ್ರಂಟು. ಕೋರ್ ಕಡೆ ಒಂದು ಅರ್ಧ ಮುಕ್ಕಾಲು ಇಂಚ್ ಬಿಟ್ಟು ಈ ಕೋರ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನಾವು ಫ್ರಂಟು ನೋಡಿ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಲ್ವ, ಅದನ್ನು ಸೇಮ್ ಅದೇ ಥರ ಇಟ್ಕೊಂಡು ನೆಕ್ಕದು ಇದು ಆರ್ಮಲ್ ಇದೆಯಲ್ವ, ಇದೇನು ಇಲ್ಲಿ 4 ಕಾಲಷ್ಟು ಡೌನಿಂದ ನಾವು ಇದನ್ನು ಡಾಟ್ ತಗೋಬೇಕು. ಫ್ರಂಟಲ್ಲಿ 4 ಕಾಲು ಬರುತ್ತೆ. ಇದು ಲೂಸ್ ಒಂದು ಅರ್ಧ ಇಂಚು 1/4 ಇಂಚು ಇದನ್ನು ಇಳಿಸ್ಕೊಂಡು ಡಾಟ್ಗೆ ಎಷ್ಟು ಬೇಕೋ ಅಷ್ಟಿಗೆ ನಾವು ಮುಂದಕ್ಕೆ ತಗೊಂಡ್ರೆ ನಮಗಿಲ್ಲಿ ಡಾಟ್ದು ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಇಲ್ಲಾಂತಂದರೆ ಡಾಟ್ದು ನಾವು ಎಕ್ಸ್ಟ್ರಾ ತೆಗ್ದಿಲ್ಲ ಅಂದರೆ ತುಂಬ ರಿಂಕಲ್ಸ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಮತ್ತು ಆರ್ಮಲ್ ಕೂಡ ಸಹ ನೀಟಾಗಿ ಬರಲ್ಲ. ಫಸ್ಟ್ ಡಾಟ್ ಪಾಯಿಂಟ್ 9 ಇದೆ, ಸೆಕೆಂಡ್ ಡಾಟ್ ಪಾಯಿಂಟು 11.5 ಇದೆ. ಹನ್ನೊಂದುವರೆಗೆ ಕಚ್ಚಾ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕಿಂಗ್ ಹಾಕ್ಕೊಂಡು ಇದು 3.5 ಡಾಟ್ ಬರುತ್ತೆ. 3.5ಗೆ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಸೆಂಟ್ರ್ ಡಾಟು 2.5 ಇಂಚಿಗೆ ಹಾಕ್ಕೊಂಡ್ರೆ ಸಾಕು. ಮೂವತ್ತೆರಡು ಚೆಸ್ಟ್ಗೆ ಇದಿಷ್ಟು ಸಾಕು. ಇದು ಈ ಡಾಟ್ಗೂ ಆ ಡಾಟ್ಗೂ 1-2 ಇಂಚು ಗ್ಯಾಪ್ ಇಟ್ಟರೆ ನೀಟಾಗಿ ಬರುತ್ತೆ. ನಾವು ಫಸ್ಟೇ ಮಾರ್ಕಿಂಗ್ ಮಾಡ್ಕೊಂಡಿರೋ ಪ್ರಕಾರವಾಗಿ ನಾವು ಡಾಟ್ಗೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನೇ ಫಾಲೋ ಮಾಡ್ಕೊಂಡು ತಗೊಂಡ್ರೆ ಸಾಕು. ಇದು 1.25 ಇಂಚು ಡಾಟು ಮಾರ್ಕಿಂಗ್ ಮಾಡಿಕೊಂಡ್ರೆ ಇದೇನಿದೆಯಲ್ವಾ ಆ ಡಾಟ್ ಪಾಯಿಂಟ್ಗೂ ಈ ಡಾಟ್ ಪಾಯಿಂಟ್ಗೂ ಸೆಂಟ್ರಿಗೆ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇನ್ನೂ ಸ್ವಲ್ಪ ಮೇಲಕ್ಕೆ ತಗೊಂಡ್ರೂ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ, ಕೆಳಗಡೆ ಮಾತ್ರ ತಗೋಬಾರ್ದು. 6.5 ಇಂಚು ಫ್ರಂಟು ಡೀಪ್ ಇದೆ. ನಾನು ಸ್ಟ್ರೈಟಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಎರಡು ಮುಕ್ಕಾಲು ಒಂದು ಪುಳ್ಳಿ ಬ್ರಾಡ್ ತಗೊಂಡಿದ್ದೀನಿ. ನೀಟಾಗಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ನಾವು ಇದನ್ನು ಫ್ರಂಟು ಸೇಪು ನೋಡಿ ಈ ಥರ ತಗೋಬೇಕು. ಇಷ್ಟಕ್ಕೆ ಮಾತ್ರ ತಗೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ಡಾಟ್ ಹಿಡಿದುಬಿಟ್ಟು ನೀಟಾಗಿ ಒಂದೇ ಸಮಾನವಾಗಿ ಅದನ್ನು ಸೇಪ್ ತಗೊಳ್ಳೋದು ಹೆಂಗಂತೇಳಿ ನಾನು ತೋರಿಸ್ತೀನಿ. ಇದು ವೇಸ್ಟು ನೋಡಿ
ಇದು ಕಚ್ಚಾಗೋಸ್ಕರ. ಇಪ್ಪತ್ತೈದು ವೇಸ್ಟ್ ಇದೆಯಲ್ವ, 25ಕ್ಕೆ 25 ಹಾಕ್ಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನೀಟಾಗಿ ಬರುತ್ತೆ. ಮೂವತ್ತೆರಡು ಚೆಸ್ಟು, 32ಕ್ಕೆ 8 ಮುಕ್ಕಾಲು ಇಂಚು ಲೂಸ್ಗೋಸ್ಕರ ಕರೆಕ್ಟಾಗಿ ಬಂದಿದೆಯಲ್ವ. ನೀವು ಇದೇ ಥರ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಇದು ನಾವು ಮಾಡೋ ಕಟಿಂಗ್ ಎಲ್ಲ ಪ್ರೊಫೆಷ್ನಲ್ಲು ಬುಟಿಕಲ್ಲಿ ಮಾಡೋ ಕಟಿಂಗ್ಗಳು. ನೀಟಾಗಿ ಚಟ್ಕ ಹೊಡ್ಕೊಳ್ಳೋಣ. ನಾವು ಎಲ್ಲೆಲ್ಲಿ ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಎಷ್ಟೆಷ್ಟು ಮಾರ್ಜಿನ್ ಹಿಡಿಬೇಕು ಡಾಟ್ಗೋಸ್ಕರ ಅಲ್ಲೆಲ್ಲ ನಾವು ಚಟ್ಕ ಹೊಡ್ಕೋಬೇಕು. ಪ್ರತಿಯೊಂದಕ್ಕೂ ನಾವು ವೀಲ್ ಮಾರ್ಕ್ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಇದನ್ನು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನಾವು ಎಷ್ಟು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಅದನ್ನು ಈ ಥರ ಇಟ್ಕೊಂಡು ನೀಟಾಗಿ ಒಂದು ಲೆವೆಲ್ ಸೇಪಾಗಿ ತಗೊಂಡ್ರೆ ನೋಡಿ ನೀಟಾಗಿ ಬಂತಲ್ವ. ಒಂದು ಚೂರು ಆ ಕಡೆ ಈ ಕಡೆ ಹೋಗಲ್ಲ ಫ್ರೆಂಡ್ಸ್. ಇದು ಫ್ರಂಟಲ್ಲಿ ಇದು ನಾವು ಬೆಲ್ಟು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಎಷ್ಟು ಬೇಕಾದರೂ ಅಂದರೆ ಸೆಂಟ್ರ್ ಡಾಟ್ ಪಾಯಿಂಟಿಂದ 1 ಇಂಚು ಡೌನು ಇಳಿಸ್ಕೊಂಡು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಡೌನು ಇಳಿಸ್ಕೋಬೋದು, ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡಬಾರ್ದು. ನಾನು ಇದಕ್ಕೆ 3.5 ಇಂಚು ಬೆಲ್ಟ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಂಡು ನಾವು ವೀಲ್ ಮಾರ್ಕ್ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಸತಿ ನಿಮಗೆ ತೋರಿಸ್ತಿದ್ದೀನಿ. ಆಯ್ತಲ್ವಾ? ಇವಾಗ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಈ ಬೆಲ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. 3.5 ಇದೆ, 3.5ಗೆ 1 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಮೂರುವರೆ 1 ಇಂಚ್ ಎಕ್ಸ್ಟ್ರಾ. ಇದು ಏನಿದೆ ನೋಡಿ, ಈ ಥರ ಸ್ಟ್ರೈಟ್ ತಗೊಂಡು ಒಂದು ಪುಳ್ಳಿ ಒಂಚೂರು ಕ್ರಾಸ್ ತಗೊಂಡ್ರೆ ಫಿಟ್ಟಿಂಗ್ ಅನ್ನೋದು ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇದು ಬೆಲ್ಟಲ್ಲಿ ಒಂಚೂರು ಕ್ರಾಸ್ ತಗೋಬೇಕಾಗುತ್ತೆ. ನೋಡಿ, ಇಲ್ಲೂ ಅಷ್ಟೇ. ಇದೇನು ಸ್ಟ್ರೈಟ್ ಇದೆ ಇದಕ್ಕೆ ನೋಡಿ 1/4 ಇಂಚು ಒಂದು ಪುಳ್ಳಿ ಉಕ್ಸ್ ಪಟ್ಟಿ ಕಡೆ ಹಿಂಗಿರುತ್ತೆ, ವೇಸ್ಟ್ ಕಡೆ ಹಂಗಿರುತ್ತೆ. ಇದು ಮೈನ್. ಇದು ನೋಡ್ಕೊಳ್ಳಿ, ಈ ಡಾಟಿಂದ ಇಲ್ಲವರೆಗೂ ಯಾವ ಶೇಪಲ್ಲಿ ಇದೆಯೋ ನೋಡಿ, ಇದನ್ನು ಸಹ ಸ್ಟ್ರೈಟ್ ಇದೇ ಥರ ಬರುತ್ತೆ. ಈ ಥರ ನೀವು ಬೆಲ್ಟಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಮೈನು ಫ್ರಂಟಲ್ಲಿ ಬೆಲ್ಟು ಡಾಟ್ ಪಾಯಿಂಟ್ಸು ನೀಟಾಗಿ ಕೂರಬೇಕಾದ್ರೆ ಬೆಲ್ಟು ನಾವು ಕಟ್ ಮಾಡೋ ವಿಧಾನ
ಕರೆಕ್ಟಾಗಿದ್ದರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಆಯ್ತಲ್ವ? ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ 9.5 ಸ್ಲೀವ್ಸ್ ಲೆಂತ್ ಇದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೇನೂ ಕೊಟ್ಟಿದ್ದೀನಿ, ಒಂದ್ಸತಿ ಅಬ್ಸರ್ವ್ ಮಾಡ್ಕೊಳ್ಳಿ. 9.5 ಇದೆ. 10.5ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೋದರೆ 9.5 ಇರುತ್ತೆ. ಸ್ಲೀವ್ಸ್ ರೌಂಡು 9.5 ಇದೆ. 9.5 ಬರ್ಕೊಂಬಿಡೋಣ. 3.5 ಡೌನು ಇಳಿಸ್ಕೊಂಡ್ರೆ ಸಾಕು. 15 ಇಂಚು ಆರ್ಮಲ್ ಇದೆ. 15 ಇಂಚು ಆರ್ಮಲ್ಲು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬರುತ್ತೆ. ಈ ಥರ ಇಟ್ಕೊಬೇಕಾಗತ್ತೆ. ಕ್ರಾಸಲ್ಲಿ ಇಟ್ಕೊಂಡಾಗ ಒಂದು 1/4 ಇಂಚ್ ಕಡಿಮೆ ಬರುತ್ತೆ. ಈ ಥರ ರೌಂಡ್ ಮೆಜರ್ಮೆಂಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಲೈಟಾಗಿ ಈ ಥರ ಶೇಪ್ ತಗೊಂಬಿಟ್ರೆ ನಮಗೆ ಸ್ಲೀವ್ಸು ಆಯ್ತಲ್ವ? ನೀಟಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಆದಮೇಲೆ ನಾವು ಇದಕ್ಕೊಂದು ಚಟ್ಕ ಹಾಕ್ಕೊಳ್ಳೋಣ. ಚಟ್ಕ ಹಾಕ್ಕೊಂಡು ಸೆಂಟ್ರಿಗೊಂದು ಚಟ್ಕ. ಇದು ಏನಿದೆ ಅಂದರೆ ಇದು ಫ್ರಂಟಲ್ಲಿ ಬರೋ ಸೇಪ್. ಇದು ಫ್ರಂಟ್ಗೂ ಬ್ಯಾಕ್ಗೂ ವ್ಯತ್ಯಾಸ ಗೊತ್ತಾಗಬೇಕಲ್ವ? ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಕಸ್ಮಾತ್ ಯಾರಾದರೂ ಗೊತ್ತಿಲ್ಲದಿರ ಇರೋರಿಗೆ ಗೊತ್ತಾಗಲಿ ಅಂಥೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆಯ್ತಲ್ವ? ನೀಟಾಗಿ ಬಂತು. ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇವಾಗ ಬ್ಯಾಕ್ ನಾವು ನೆಕ್ ಕಟ್ ಮಾಡಿ ನಿಮಗೆ ನಾನು ತೋರಿಸ್ತಿದ್ದೀನಿ. ಇದು ಏನೂ ಇಲ್ಲ, ಈ ಥರ ಕ್ಯಾನ್ವಾಸ್ ಇಟ್ಕೊಂಡು ಈ ಥರ ಇಟ್ಕೊಂಡು ನೀವು ನೀಟಾಗಿ, ಅದಕ್ಕೆ ನಾನು ನೀಟಾಗಿ ಮಾರ್ಕಿಂಗ್ ಹಾಕಿ ಅದ್ರ ಮೇಲೆ ಇಟ್ಟು ವೀಲ್ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಈ ಥರ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಕ್ಯಾನ್ವಾಸಲ್ಲೂ ಕಟ್ ಮಾಡೋಕ್ಕಾಗಲ್ಲ, ಮತ್ತು ಲೈನಿಂಗ್ ಪೀಸಲ್ಲೂ ನಾವು ಕಟ್ ಮಾಡೋಕ್ಕಾಗಲ್ಲ. ಇದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ನೀಟಾಗಿ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಏನಿಲ್ಲ, ವೀಲ್ ಮಾರ್ಕಿಂಗು ನೀಟಾಗಿ ಕಾಣಿಸ್ತಾ ಇದೆ. ಅದೇ ನಿಮಗೆ ಕಾಣಿಸ್ತಾ ಇಲ್ವೇನೋ ಅಂತೇಳಿ ನಾನು ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇದು ನೆಕ್ಕು. ಇದಕ್ಕೆ ಮುಂಚೆ ನಾನು 30 ಇಂಚು ಚೆಸ್ಟ್ದು ಬ್ಲೌಸು ಕಟ್ಟಿಂಗ್ ಮಾಡಿ ಹಾಕಿದ್ದೀನಿ. ಅದು ಕೂಡ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ. ಇದು 32 ಚೆಸ್ಟ್ದು ಮೆಜರ್ಮೆಂಟ್ ಬ್ಲೌಸ್. ಇದು ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಇದರಲ್ಲಿ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬಾಯ್.